ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇಟ್ಸ್ ಗಿವಿಂಗ್ ಮಾರಲ್. ಎಲ್ಲರಿಗೂ ಈ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ. ಇಟ್ ಗೇವ್ ಎ ನ್ಯೂ ಮಾರಲ್ ಆಲ್ಸೋ, ಸೊ ಇಟ್ ಮೇಕ್ಸ್ ಸೆನ್ಸ್. ಅವರಿಗೆಲ್ಲ ಹೊಸ ಮಾರಲ್ ಕಲಿಯೋಕ್ಕೆ ಸಿಗುತ್ತೆ, ಪೇರೆಂಟ್ಸಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕಂತ ಸಿಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿತ್ತು. ಅವರು ನಿಹಾಲ್ ಸರ್ ಮಾಡಿದ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ಫುಲ್ ಮಾರಲ್ ಆಗಿತ್ತು. ಅದು ಪ್ಯಾರೆಂಟ್ಸ್ಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು, ಅವ್ರು ಇದ್ದಂಗಲೇ ಹೆಂಗೆ ನೋಡ್ಕೋಬೇಕು ಅಂತ ಫುಲ್ಲಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ, ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ಖಂಡಿತ ನೋಡಬೇಕು ಈ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಒಳ್ಳೆ ಫಿಲಮ್, ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್, ಬ್ಯೂಟಿಫುಲ್ ಆಗಿದೆ. ಹೊಸ ವರ್ಷಕ್ಕೆ ಒಳ್ಳೆ ಫಿಲಮ್, ಎಲ್ಲರೂ ನೋಡಬೇಕಾಗುತ್ತೆ ಫಿಲಮ್. ಎಲ್ಲರೂ ನೋಡಬೇಕು ಸರ್, ತುಂಬ ಚೆನ್ನಾಗಿದೆ ಫಿಲಮ್. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮ್ ಇದು, ಎಲ್ಲರೂ ನೋಡ್ಬೋದು, ಚೆನ್ನಾಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳಿ ಎಲ್ಲ ಹೊಸಬ್ರು, ಬಟ್ ವಂಡರ್ಫುಲ್ ಮೂವಿ ಸರ್. ಖಂಡಿತ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ. ಹೊಸ ಫ್ಯಾಮಿಲಿ ಸ್ಟೋರಿ, ಮೇಯ್ನಾಗಿ ತಾಯಿಗೆ ಕನೆಕ್ಟ್ ಆಗುತ್ತೆ, ತಂದೆಗೂ ಕನೆಕ್ಟ್ ಆಗುತ್ತೆ. ತಾಯಿ ಇಮೋಷನ್ಸ್ನ ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಗಂದು ಇಮೋಷನ್ ಅದು ತುಂಬ ಚೆನ್ನಾಗಿದೆ. ಅದು ಈಗಿನ ಕಾಲದ ಮಕ್ಕಳಿಗೆ ಅದು ತುಂಬ ರಿಲೇಟ್ ಆಗುತ್ತೆ, ಅದು ರಿಯಲೈಸ್ ಆಗುತ್ತೆ ಏನು ಮಿಸ್ ಮಾಡ್ಕೊತಿದ್ದಾರೆ ಅನ್ನೋದು. ಬೇಕಾಗಿತ್ತು, ತುಂಬ ಬೇಕಾಗಿತ್ತು. ಸಿನಿಮಾ ಒಂದಿಸಿ ಬರೀರಿ, ನಾನು OTT ನೋಡಿದ್ದೆ, ಆವಾಗ ಫೀಲ್ ಮಾಡ್ಕೊತಾ ಇದ್ದೆ ಥಿಯೇಟ್ರಲ್ಲೇ ನೋಡಬೇಕಾಗಿತ್ತು ಅಂತ. ಈಗ ಥಿಯೇಟ್ರಲ್ಲ ಈ ಫಿಲಮ್ನು ಅದನ್ನು ನೋಡಿ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಸಿನಿಮಾ ಬಂದು ಮಸಾಲೆ ದೋಸೆ ಇದ್ದಂಗೆ, ದಯವಿಟ್ಟು ಹೋಟ್ಲಲ್ಲೇ ಬಂದು ತಿಂದರೆ ಮಸಾಲೆ ದೋಸೆ ಗಮ್ಮತ್ತಿರುತ್ತೆ. ದಯವಿಟ್ಟು ಮನೆಗೆ ಬಂದು ತಣ್ಣಗಾದ್ಮೇಲೆ ತಿಂತೀನಿ ಅಂತ ಅನ್ಕೋಬೇಡಿ. ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ಸೂಪರಾಗಿದೆ, ಬಂದು ನೋಡಿ. ನಾನು 4 ದಿನಕ್ಕೆ ಹೇಳಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಸಿನಿಮಾ ಅಂತ. ನೋಡ್ಬಿಟ್ಟು ಇನ್ನೊಂದಳಿಗೆ ಬಟ್ ದಯವಿಟ್ಟು ಥಿಯೇಟ್ರಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಕಣ್ಣಲ್ಲಿ ಅಂಚಿನಲ್ಲಿ ಹಾಗೆ ನೀರು ತರಿಸುತ್ತೆ. ಒಂದಿಸಿ ಬರೋರು ಏನದು ನಾನು ನೋಡಿದ್ದೆ, ಸೇಮ್ ಅದೇ ಥರ ತೀರ್ಥರೂಪ ತಂದೆಯವರೆಗೂ ಬಂದಿದೆ. ನಮ್ಮ ತಂದೆ ಈಗಿಲ್ಲ, ಇವತ್ತು ಅವ್ರು ಹುಡ್ದಬ್ಬ ಮತ್ತು ಸತ್ಯ ದಿವಸ 2 ದಿವಸ ಇದೆ. ಅದೇನೋ ಗೊತ್ತಿಲ್ಲ, ಜನವರಿ 1ನೇ ತಾರೀಕು ಇದೇ ಸಿನಿಮಾ ರಿಲೀಸ್ ಆಗಿದೆ. ಒಂದಕ್ಕೊಂದು ಕಾಕತಾಳೀಯ, ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ನೋಡಿ, ಆಶೀರ್ವದಿಸಿ. ಈಗ ತೀರ್ಥರೂಪ ತಂದೆಯವರಿಗೆ ಅಂತಂದರೆ ಒಳ್ಳೆಯ ಒಂದು ಸಾಹಿತ್ಯ ಭರಿತವಾದ ಸಿನಿಮಾ 2026ಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡಿದ್ದಾರೆ. ಇದು ಬೇಕಾಗಿತ್ತು, ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇಂಥ ಸಿನಿಮಾ ಬೇಕಾಗಿತ್ತು. ಯಾಕೆ ಅಂತ ಅಂದರೆ ಎಂಥ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಅಂದರೆ, ಪ್ರತಿಯೊಂದು ಫ್ಯಾಮಿಲಿಯವ್ರು ಕುಂತ್ಕೊಂಡು, ಈಗಿನ ಮಕ್ಕಳು ಸ್ವಲ್ಪ ರೈಟರ್ಸ್ ಕಡಿಮೆ ಡೈರೆಕ್ಟರ್ಸ್ ಇರ್ತಾರೆ ಕನ್ನಡದಲ್ಲಿ ಅನಿಸ್ತಾ ಇರುತ್ತೆ. ಇವರೊಬ್ಬರು ಆ್ಯಡ್ ಆದರು, ಈ ಥರ ಇವ್ರ ಮೇಲೆ ಬೆಟ್ ಮಾಡ್ಬೋದು ಅನಿಸುತ್ತೆ. ಯಾವುದೇ ಪ್ರೊಡ್ಯೂಸರ್ ಆಗಲಿ, ತುಂಬ ಚೆನ್ನಾಗಿತ್ತು. ಇಲ್ಲ, ಎಲ್ಲ ಥರನೂ ಇದೆ ಆ್ಯಕ್ಚುಲಿ, ಎಲ್ಲ ಕವರ್ ಮಾಡಿದ್ರು, ಚೆನ್ನಾಗಿತ್ತು. ತುಂಬ ಪರ್ಸ್ಪೆಕ್ಟಿವ್ಸ್ ಬರುತ್ತೆ ಇಲ್ಲಿ, ಚೆನ್ನಾಗಿ ಅನಿಸುತ್ತೆ. ಎಮೋಷ್ನಲ್ ಆಗಿ ಚೆನ್ನಾಗಿತ್ತು ಸರ್. ಸೂಪರ್ ಸರ್, ಸೂಪರ್. ಕತೆ ಚೆನ್ನಾಗಿದೆ, ಎಮೋಷ್ನಲ್ ಫಿಲ್ಮ್, ಫ್ಯಾಮಿಲಿ ಫಿಲ್ಮ್. ಖಂಡಿತ ಬೇಕು ಸರ್, ಚೆನ್ನಾಗಿದೆ ಸರ್. ಡ್ರಿಂಕ್ಸು ಪೋಲಿ ಮಾಡಿಕೊಂಡು ಅಪ್ಪ ಅಮ್ಮನ ಪ್ರೀತಿ ನೋಡ್ಕೊಳ್ಳಲ್ಲ. ಅಪ್ಪ ಅಮ್ಮನ ಪ್ರೀತಿ ಏನು ಅನ್ನೋದನ್ನು ಈ ಸಿನಿಮಾದಲ್ಲಿ ಬಿಡಿಸಿ ಹೇಳಿದ್ದಾರೆ. ಒಳ್ಳೆ ಮೆಸೇಜು, ಪ್ರತಿಯೊಬ್ಬರು ಫುಲ್ ಫ್ಯಾಮಿಲಿ ಕುಂತ್ಕೊಂಡು ನೋಡೋಂಥ ಸಿನಿಮಾ ಎಲ್ಲ ಸಿನಿಮಾ ನೋಡ್ತಾರೆ. ಒಂದು ಹಂತ ಕ್ಲೈಮ್ಯಾಕ್ಸ್ ಇದೆ, ಮೆಸೇಜ್ ಇದೆ, ಒಳ್ಳೆ ಸಂಗೀತ, ಸೀನರಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಎಲ್ಲರೂ ಕುತ್ಕೊಂಡು ನೋಡ್ಬೋದು. ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ, ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಸ್ಟೋರಿ ಲೈನ್ ತುಂಬ ಚೆನ್ನಾಗಿದೆ. ಇದೆ, ಇಮೋಷನ್ಸ್ ಇದೆ, ಎಲ್ಲ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಇದೆ, ಎಲ್ಲ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಮನೆ ಮಧ್ಯೆಲ್ಲ ನೋಡೋಂಥ ಮೂವಿ, ಎಂಟರ್ಟೈನ್ಮೆಂಟು ಎಲ್ಲ ಚೆನ್ನಾಗಿತ್ತು. ತುಂಬ ಖುಷಿ ಅನಿಸಿದೆ, ಚೆನ್ನಾಗಿದೆ. ಎಲ್ಲರ ಪಾತ್ರನೂ ತುಂಬ ಚೆನ್ನಾಗಿದೆ.